श्रीगुरुभ्यो नमः। हरि ओम। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। नमो नमः शंकर पादुकाभ्यां। शंकर भानु ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸದ್ಗುರು ಸಂಶೋಧನಾ ಸಪ್ತಾಹ ಮಹೋತ್ಸವದಲ್ಲಿ ಇಂದು 6ನೇ ದಿವಸದ ಕಾರ್ಯಕ್ರಮ. ಇಂದು ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಚೌತಿ ನಾಗರ ಚತುರ್ಥಿ ತಿಥಿ, ವಾರ ಗುರುವಾರ. 2024ನೇ ಇಸವಿ ಆಗಸ್ಟ್ 8ನೇ ತಾರೀಖಿನ ಗುರುವಾರದ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸುಸ್ವಾಗತ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯಗಳನ್ನ ತಳಸ್ಪರ್ಶಿಯಾಗಿ ಅರ್ಥ ಮಾಡಿಕೊಂಡು ಶಾಂಕರ ಭಾಷ್ಯವಯರಾಗಿ ಇದ್ದುಕೊಂಡು ಶಾಂಕರ ವೇದಾಂತ ಭಾಷ್ಯದ ಮೇಲೆ ಅನೇಕ ಸಂಶೋಧನೆಗಳು ಮಾಡಿದ್ದಾರೆ. ಯಾವ ಪಂಡಿತೋತ್ತಮರು ಮಾಡಿರದ, ಮಾಡುವುದಕ್ಕೆ ಸಾಧ್ಯವಾಗದೇ ಇರುವ ಮುಮುಕ್ಷು ಸಾಧಕರಿಗೆ ಹೆಚ್ಚು ತುಂಬಾ ಪ್ರಯೋಜನಕಾರಿಯಾಗಿರುವ ವಿಚಾರ ಪ್ರಧಾನವಾದ ಸಂಶೋಧನೆಗಳು ಮಾಡಿದ್ದಾರೆ. ಒಂದು ಗ್ರಂಥವನ್ನೇ ಬರೆದಿದ್ದಾರೆ, ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಅಂತ. ಸುಮಾರು 120 ಪುಟಗಳ ಗ್ರಂಥ, ಅದ್ಭುತವಾಗಿದೆ. ಒಂದೊಂದು ಪುಟವೂ ಕೂಡ ಗುರುಗಳ ಸಂಶೋಧನೆ. ಇವತ್ತು ನಾನು 6ನೆಯ ವಿಷಯವನ್ನು ಆರಿಸಿಕೊಂಡು ಶಾಂಕರ ಪ್ರಸ್ಥಾನಸ್ಯ ಪ್ರಸ್ಥಾನಾಂತರೇಭ್ಯ ವೈಲಕ್ಷಣ್ಯಂ, ಹೊಸ ವಿಚಾರವಿದೆ. ಶಾಂಕರ ಪ್ರಸ್ಥಾನವು ಬೇರೆ ಪ್ರಸ್ಥಾನಗಳಿಗೆ ವಿಲಕ್ಷಣವಾಗಿದೆ ಅಂತ ಹೆಡ್ಡಿಂಗು. ಶಂಕರಾಚಾರ್ಯರ ಕಾಲದಲ್ಲಿಯೂ ಶಂಕರರಿಗಿಂತ ವೇದಾಂತಿಗಳಾಗಲಿ ಇರಲಿಲ್ಲ. ಯಾರು ವೇದಾಂತಿಗಳು ವೇದಾಂತ ಪ್ರಾಮಾಣ್ಯವನ್ನು ಒಪ್ಪಿಕೊಂಡಿದ್ದರೋ ಅವರೆಲ್ಲರೂ ಕೂಡ ಪಕ್ಕಾ ಅದ್ವೈತಿಗಳೇ. ಆದರೆ ಅಂಥ ಅದ್ವೈತಿಗಳಲ್ಲಿ ಕೆಲವು ದೋಷಗಳಿದ್ದವು. ಅಧ್ಯಾರೋಪ ಅಪವಾದ ಗೊತ್ತಿರಲಿಲ್ಲ. ವಸ್ತುತಂತ್ರ ಕರ್ತೃತಂತ್ರದ ಮಹತ್ವ ಅರ್ಥವಾಗಿರಲಿಲ್ಲ. ಸಾರ್ವತ್ರಿಕ ಪರಿಪೂರ್ಣ ಅನುಭವ ಗೊತ್ತಾಗಿರಲಿಲ್ಲ.
ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಗೊತ್ತಿರಲಿಲ್ಲ. ಈ ದೋಷಗಳಿಂದ ಅವರು ಉಪದೇಶ ಮಾಡುತ್ತಿದ್ದ ಅದ್ವೈತ ವೇದಾಂತವು ಒಂದರ್ಥದಲ್ಲಿ ಸಾಂಖ್ಯಾದಿ ಮತಗಳಂತೆ ದ್ವೈತ ವೇದಾಂತವೇ ಆಗಿತ್ತು. ಆದರೆ ಅವರು ಲೇಬಲ್ ಹಾಕೊಳ್ಳುವುದೇನು, ನಾವು ಅದ್ವೈತಿಗಳು ಅಂತ. ಆದ್ದರಿಂದ ಅಂಥ ಅನೇಕ ಅದ್ವೈತ ವೇದಾಂತಿಗಳನ್ನ ಅನುವಾದ ಮಾಡಿಕೊಂಡು ಭಾಷ್ಯಕಾರ ಶಂಕರರು ತಮ್ಮ ಪ್ರಸ್ಥಾನತ್ಯ ಭಾಷ್ಯ ಗ್ರಂಥಗಳಲ್ಲಿ ಖಂಡನೆ ಮಾಡಿದ್ದಾರೆ. ಅದನ್ನ ಗುರುಗಳವರು ತೋರಿಸ್ತಾ ಇದ್ದಾರೆ. ಅದ್ಭುತವಾದ ಸಂಶೋಧನೆ. ಇದೊಂದು 20 ಪುಟ ಇದೆ. 20 ದಿನವೇ ಮಾಡಬೇಕು. ನಾನಿದನ್ನ 30 ನಿಮಿಷಗಳಲ್ಲಿ ಯಥಾಶಕ್ತಿ ತೋರಿಸ್ತಾ ಬರ್ತೇನೆ. ನೋಡಿ. ಅಥಾಪಿ ಅದ್ವೈತಮೇವ ವೇದಾಂತಾರ್ಥಮಭ್ಯುಪಗಚ್ಚಂತಹ ಪ್ರಸ್ಥಾನಾಂತರೀಯಾಃ ಭಾಷ್ಯಕಾರ ಸಮಕಾಲೀನಾಃ ಸ್ವಸಂಪ್ರದಾಯ ಬಲಾತ್ ವೇದಾಂತ ಪ್ರಾಮಾಣ್ಯಂ ಅನ್ಯಥಾ ಏವ ವರ್ಣಯಾಂ ಬಭೂವು. ಅದ್ವೈತವೇ ವೇದಾಂತಾರ್ಥ, ವೇದಾಂತಗಳ ತಾತ್ಪರ್ಯವಲ್ಲ ಅದ್ವೈತವೇ ಎಂದು ಒಪ್ಪಿಕೊಳ್ಳುತ್ತಿದ್ದರು. ಪ್ರಸ್ಥಾನಾಂತರೀಯಾಃ ಅನ್ಯಾನಿ ಪ್ರಸ್ಥಾನಾನಿ ಪ್ರಸ್ಥಾನಾಂತರಾಣಿ ತೇಷಾಂ ಇಮೆ ಪ್ರಸ್ಥಾನಾಂತರೀಯಾನಿ. ಬೇರೆ ಬೇರೆ ಪ್ರಸ್ಥಾನಗಳಿಗೆ, ಬೇರೆ ಬೇರೆ ಮಾರ್ಗಗಳಿಗೆ ಸಂಬಂಧಪಟ್ಟಿರುವಂತಹ ಇವರು ಭಾಷ್ಯಕಾರರ ಕಾಲದಲ್ಲಿಯೂ ಇದ್ದರು, ಹಿಂದೆಯೂ ಇದ್ದರು. ಇವರೆಲ್ಲರೂ ಕೂಡ ಪಕ್ಕ ಅದ್ವೈತಿಗಳು. ಆದರೆ ತಮ್ಮ ತಮ್ಮ ಸಂಪ್ರದಾಯದ ಬಲದಿಂದ ವೇದಾಂತ ಪ್ರಾಮಾಣ್ಯವನ್ನ ಅನ್ಯಥಾ ಏವ ಇರುವುದೇ ಒಂದು, ತಮ್ಮ ತಮ್ಮ ಸಂಪ್ರದಾಯಕ್ಕನುಸಾರವಾಗಿ ಬೇರೆ ಬೇರೆ ರೀತಿಯಲ್ಲಿಯೇ ಇವರೆಲ್ಲರೂ ಕೂಡ ವರ್ಣಯಾಂಬಭೂವು ವೇದಾಂತಗಳನ್ನ ತಿದ್ದಿಬಿಟ್ಟಿದ್ದಾರೆ. ಸಮಾನೇಪಿ ಅದ್ವೈತಿತ್ವೇ ತೇಷಾಂ ಅನಾದರಣೆ ಕೋ ಹೇತು. ದೊಡ್ಡ ಪ್ರಶ್ನೆ. ಅವರಾರು ದ್ವೈತಿಗಳಲ್ಲ. ದ್ವೈತಿಗಳು ಯಾರು? ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸ. ಇವರು ಪಕ್ಕಾ ದ್ವೈತಿಗಳು. ಆದರೆ ಇವರು ಈ ವೇದಾಂತಿಗಳು ಎಲ್ಲರೂ ಅದ್ವೈತಿಗಳೇ. ಹಾಗಾದರೆ ಅದ್ವೈತಿಗಳು ಅಂತಾದ ಮೇಲೆ ಅಂತ ಅದ್ವೈತಿಗಳ ಸಿದ್ಧಾಂತವನ್ನ, ಅದ್ವೈತಿಗಳ ಮತವನ್ನ, ಅದ್ವೈತಿಗಳ ಅಭಿಪ್ರಾಯವನ್ನ ಖಂಡನೆ ಮಾಡುವುದಕ್ಕೆ ಏನು ಕಾರಣ? ಶಂಕರಾಚಾರ್ಯರು ಅದ್ವೈತಿಗಳೇ. ಅವರ ಕಾಲದಲ್ಲಿದ್ದಂಥ ಬೇರೆ ಬೇರೆ ಪ್ರಸ್ಥಾನದವರು ಅದ್ವೈತಿಗಳೇ ಅಂದಮೇಲೆ ಅದ್ವೈತಿಗಳಾದ ಶಂಕರರು ಅದ್ವೈತಿಗಳಾದಂಥ ಆ ಪ್ರಸ್ಥಾನಾಂತರಗಳನ್ನ ಖಂಡನೆ ಮಾಡುವುದಕ್ಕೆ ಏನು ಕಾರಣ ಎನ್ನುವುದನ್ನ ನಾವಿಲ್ಲಿ ತೋರಿಸಿಕೊಡುವುದಕ್ಕೆ ಹೊರಟಿದ್ದೇವೆ ಎಂದು ಜ್ಞಾಪಕ ಇಟ್ಕೊಳ್ಳೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಕಾಲದಲ್ಲಿ ಇದ್ದ ಎಲ್ಲ ವೇದಾಂತಿಗಳು ಅದ್ವೈತವನ್ನೇ ಹೇಳ್ತಾ ಇದ್ದರು. ಅಂಥ ಅದ್ವೈತಿಗಳ ಅಭಿಪ್ರಾಯವನ್ನ ಅನುವಾದ ಮಾಡಿಕೊಂಡು ಭಗವಾನ್ ಶಂಕರರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಖಂಡನೆ ಮಾಡಿದ್ದಾರೆ. ಅವರು ಅದ್ವೈತಿಗಳು, ಶಂಕರರು ಅದ್ವೈತಿಗಳು. ಅದ್ವೈತಿಗಳಾದ ಶಂಕರರು ಅದ್ವೈತಿಗಳಾದ ಆ ಬೇರೆ ಬೇರೆ ಪ್ರಸ್ಥಾನದವರನ್ನ ಖಂಡನೆ ಮಾಡುವುದಕ್ಕೆ ಏನ್ ಕಾರಣ ಎನ್ನುವುದನ್ನ ನಾವೀಗ ಸಂಶೋಧನೆ ಮಾಡಿ ವಿಚಾರ ಮಾಡೋಣ. ಇದು ತುಂಬಾ ಡೀಟೇಲೇ ಬರೀತಾರೆ ಗುರುಗಳು. ಪರಮಾನಂದ, ಪರಮಾದ್ಭುತ, ನನಗೆ ಜಾಮೂನ್ ಊಟದಂತೆ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಈ ಪುಸ್ತಕವನ್ನ ಪೂಜ್ಯರಾದ ಸದ್ಗುರುಗಳು ನನಗೆ ತಾವೇ ಪಾಠ ಮಾಡಿದ್ದ ಸಂತೋಷವಾಗಿ. ಈಗ ಒಂದು ದೊಡ್ಡ ಪ್ರಶ್ನೆ, ಆ ಅದ್ವೈತಿಗಳು, ಈ ಅದ್ವೈತಿಗಳು. ಆ ಅದ್ವೈತಿಗಳು ಯಾರು? ಶಂಕರರ ಕಾಲದಲ್ಲಿ ಪ್ರಸಿದ್ಧರಾಗಿದ್ದ
ವೇದಾಂತಿಗಳು. ಈ ಅದ್ವೈತಿಗಳು ಅಂದ್ಯಾರು? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಎರಡಕ್ಕೂ ಸಮಾನವಾದಂತಹ ಧರ್ಮ ಯಾವುದು, ವೈಲಕ್ಷಣ್ಯವೇನು ಎನ್ನುವುದನ್ನ ಗುರುಗಳು ಸಂಶೋಧನೆ ಮಾಡಿ ತಿಳಿಸ್ತಾರೆ. ಈಗ ಸಂಕ್ಷೇಪ ಹೇಳ್ತೇನೆ. ಪ್ರಾಚೀನ ಪ್ರಸ್ಥಾನ ಭೇದಾನ ಸಮಾನ ಧರ್ಮ. ಪ್ರಾಚೀನ ಪ್ರಸ್ಥಾನ ಭೇದಗಳಲ್ಲಿ ಅನೇಕ ಜನ ಅದ್ವೈತಿಗಳು ಲೇಬಲ್ ಹಾಕೋತಾ ಇದ್ರು. ಅವರೆಲ್ಲರೂ ಅದ್ವೈತಿಗಳೇ. ಅವರೆಲ್ಲರಿಗೂ ಸಮಾನವಾಗಿರುವಂತಹ ಧರ್ಮ ಯಾವುದು, ಅವರೆಲ್ಲರೂ ಕೂಡ ಯಾವುದನ್ನ ಒಪ್ಪಿಕೊಂಡಿದ್ದಾರೆ ಎನ್ನುವ ಬಗ್ಗೆ ಗುರು ಹೇಳ್ತಾ ಇದ್ದಾರೆ. ತೇಷಾಂ ಆಗ್ರಹ ತಥಾ ಹಿ ಒಂದು ಕರ್ಮಕಾಂಡಸ್ಯಾಪಿ ವೇದತ್ವ ಸಾಮಾನ್ಯಾತಿ ಅವಿಶಿಷ್ಟಂ ಪ್ರಾಮಾಣ್ಯಮಿತಿ ತತ್ ಪ್ರಾಮಾಣ್ಯ ಅವಿಘಾತಾಯ ಕರ್ಮ ಸಮುಚ್ಚಿತಾದೇವ ಜ್ಞಾನಾನ್ ಮೋಕ್ಷ ಭವಿತುಮರ್ಹತಿ ಇತಿ ಕೇಚಿತ್. ಎಲ್ಲ ಪ್ರಾಚೀನ ಅದ್ವೈತಗಳು ಕೂಡ ಜೀವ ಬ್ರಹ್ಮರಿಗೆ ಅಭೇದವನ್ನೇ ಹೇಳ್ತಾ ಇದ್ರು. ಎಲ್ಲರೂ ಕೂಡ ಮೋಕ್ಷವನ್ನೇ ಒಪ್ಕೊಳ್ತಾ ಇದ್ರು. ಮೋಕ್ಷದಲ್ಲಿ ಯಾವ ಭೇದವೂ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಉಪದೇಶ ಕ್ರಮದಲ್ಲಿ ಅನೇಕ ಭೇದಗಳು ಉಂಟು. ಕೆಲವರು ಹೇಳ್ತಾ ಇದ್ರು ಕರ್ಮಜ್ಞಾನ ಸಮುಚ್ಚಯಾನುಷ್ಠಾನದಿಂದ ಮೋಕ್ಷ. ಇವರು ಅದ್ವೈತಿಗಳು. ಯಾಕಪ್ಪ ಅಂದ್ರೆ ಜ್ಞಾನಕಾಂಡಕ್ಕೂ ಮಹತ್ವ ಕೊಡ್ಬೇಕು, ಕರ್ಮಕಾಂಡಕ್ಕೂ ಮಹತ್ವ ಕೊಡ್ಬೇಕು. ಯಾವ ವೇದದ ಭಾಗಕ್ಕೂ ತೊಂದರೆಯಾಗುವುದು ಬೇಡ ಅಂತ ಮಾಡಿಕೊಂಡು ಕರ್ಮ ಉಪಾಸನ, ಉಪಾಸನ ಜ್ಞಾನ, ಈ ಕರ್ಮ ಜ್ಞಾನ ಸಮುಚ್ಚಯಾನುಷ್ಠಾನದಿಂದ ಮೋಕ್ಷವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು ಅಂತ ತೋರಿಸ್ತಾರೆ ಶಂಕರಾಚಾರ್ಯರು. ಅನಂತರ ವಸ್ತು ಮಾತ್ರ ಸಮರ್ಪಕಸ್ಯ ಜ್ಞಾನಸ್ಯ ಅಕಿಂಚಿತ್ ಕರತ್ವಾತಿ. ಕೇವಲ ವಸ್ತು ತಂತ್ರಜ್ಞಾನ ಉಪಯೋಗವಿಲ್ಲ. ಜ್ಞಾನಂ ನಪುಂಸಕಂ ಪ್ರೋಕ್ತಂ. ಅಂತ ಜ್ಞಾನಕ್ಕೆ ಒಂದು ಶಕ್ತಿ ಬರ್ಬೇಕಾದ್ರೆ ಉಪಾಸನ ಬೇಕು ಅಂತ ಮತ್ತೆ ಹೇಳ್ತಾ ಇದ್ರು. ಇನ್ನು ಮೂರನೆಯವರು ನಿಷ್ಪ್ರಪಂಚವಾಗಿರುವ ಪರಬ್ರಹ್ಮವೇ ಮೋಕ್ಷ ಸ್ವರೂಪವಾಗಿದೆ. ಆದರೆ ಈ ಪ್ರಪಂಚವನ್ನ ಪ್ರವಿನಯ ಮಾಡಿಕೊಳ್ಳಬೇಕು. ಪ್ರವಿನಯ ಮಾಡಿಕೊಂಡಾಗ ಅವನಿಗೆ ಅದ್ವೈತಾತ್ಮ ಜ್ಞಾನ ಉಂಟಾಗುತ್ತೆ ಅಂತ ಮತ್ತೆ ಹೇಳ್ತಾ ಇದ್ರು. ಇವರ ಹೆಸರು ಪ್ರಪಂಚ ಪ್ರವಿನಯವಾದಿಗಳು. ಮತ್ತೆಲ್ಲರೂ ಹೇಳ್ತಾರೆ ಶ್ರವಣವನ್ನ ಮಾಡಿದ ಮೇಲೂ ಶ್ರವಣ ಮಾತ್ರದಿಂದ ಮನುಷ್ಯ ಕೃತಕೃತ್ಯನಾಗಲಾರ. ಆದ್ದರಿಂದ ಅವನು ಅಭ್ಯಾಸವನ್ನ ಮಾಡುತ್ತಿರಬೇಕು. ಶ್ರವಣಾಭ್ಯಾಸವನ್ನ ಮತ್ತೆ ಮತ್ತೆ ಮಾಡುತ್ತಿದ್ದರೆ ಅವನಿಗೆ ಮೋಕ್ಷವಾಗುತ್ತೆ ಅಂತ ಕೆಲವರು. ವಾಕ್ಯಜನ್ಯ ಜ್ಞಾನ ಸಾಲದು. ಅದು ಯುಕ್ತಿಯಿಂದ ಕೂಡಿಕೊಂಡು ಮತ್ತೆ ಮತ್ತೆ ಅಭ್ಯಾಸ ಮಾಡುತ್ತಿದ್ದರೆ ಮಾತ್ರವೇ ಅದು ಅಜ್ಞಾನವನ್ನ ಕಳೆಯುತ್ತದೆ ಅಂತ ಮತ್ತೆಲ್ಲರೂ ಹೇಳ್ತಾ ಇದ್ರು. ವಾಕ್ಯಜನ್ಯ ಜ್ಞಾನವು ಸಂಸೃಷ್ಟಾರ್ಥ ವಿಷಯಕವಾದ್ದರಿಂದ ಅಸಂಸೃಷ್ಟಾರ್ಥ ವಿಜ್ಞಾನ ಉಂಟಾಗುವುದಕ್ಕಾಗಿ ಜ್ಞಾನಾಭ್ಯಾಸವನ್ನ ಮಾಡಬೇಕು ಅಂತ ಕೆಲವರು ಹೀಗೆ ತುಂಬಾ ಬರೀತಾರೆ. ಬ್ರಹ್ಮಜ್ಞಾನದಲ್ಲಿ ವೇದಾಂತಗಳು ವಿನಿಯುಕ್ತವಾಗಿವೆ. ಮತ್ತೇನಪ್ಪಾ ಅಂದ್ರೆ ಅನ್ವಯ ವ್ಯತಿರೇಕಾಭ್ಯಾಂ, ಅನ್ವಯ ವ್ಯತಿರೇಕ ತರ್ಕದಿಂದ ಅವಸ್ಥಾತ್ರಯದಿಂದ ಆತ್ಮನನ್ನ ಬಿಡಿಸಿಕೊಂಡು ಅನಂತರ ಅದರಲ್ಲಿ ನಿಯುಜ್ಯರಾಗಬೇಕು ಅಂತ ಕೆಲವರು. ಮನಸ್ಸನ್ನ ನಿರೋಧ ಮಾಡಿಕೊಳ್ಳುವುದು ಸುಲಭವಲ್ಲ. ಮನಸ್ಸನ್ನು ನಿರೋಧ ಮಾಡಿಕೊಳ್ಳುವುದಕ್ಕಾಗಿ ಮತ್ತೆ ಮತ್ತೆ ಪ್ರಯತ್ನ ಮಾಡುತ್ತಿರಬೇಕು. ಬ್ರಹ್ಮವನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೂ ಅವನಿಗೆ ಸತ್ತ ಮೇಲೆ ಮೋಕ್ಷ ಅಂತ ಮತ್ತೆ ಹೇಳ್ತಾ ಇದ್ರು. ಹೀಗೆ ಅನೇಕ ಜನ ವೇದಾಂತಿಗಳು ಅದ್ವೈತಿಗಳು ಮೋಕ್ಷವನ್ನೇ ಹೇಳುತ್ತಿದ್ದರು. ಜೀವ ಬ್ರಹ್ಮರಿಗೆ ಇವರು ಐಕ್ಯವನ್ನೇ ಹೇಳುತ್ತಿದ್ದರು. ಅನೇಕ ರೀತಿಯಲ್ಲಿ ಭಿನ್ನ ಭಿನ್ನರಾಗಿ ಹೇಳ್ತಾ ಇದ್ರು. ಆದ್ದರಿಂದ ಇಂಥವುಗಳ ಅನುವಾದ ಮಾಡಿಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು
ಇವರೆಲ್ಲರನ್ನೂ ಖಂಡನೆ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಅದ್ವೈತಿಗಳು ಅಂತ ಹೆಸರು. ಅಂದ್ರೇನು? ಜೀವ ಬ್ರಹ್ಮರಿಗೆ ಅಭೇದವನ್ನ ಒಪ್ಪಿಕೊಂಡಿರುವಂಥವರೇ ಹೌದು. ಆದರೆ ಇವರಲ್ಲಿ ಅನೇಕ ದೋಷಗಳು ಉಂಟು. ಈ ತೋರಿಸ್ತಾ ಬರ್ತಾ ನೋಡಿ. ವೇದಾಂತಗಳು ವಿಧಿಪರವಾಗಿವೆ ಎಂದು ಒಪ್ಪಿಕೊಂಡರೆ ಅದರಲ್ಲಿ ಕರ್ತೃತಂತ್ರ ಸಾಧನ ಬರುತ್ತದೆ. ವಸ್ತುತಂತ್ರ ಜ್ಞಾನದ ಜೊತೆಯಲ್ಲಿ ಕರ್ತೃತಂತ್ರ ಸಾಧನ ಬೆರೆಯುವಂತಿಲ್ಲ ಎನ್ನುವಂತ ಗೊತ್ತಿಲ್ಲ ಅವರಿಗೆ. ಅನಂತರ ಎರಡನೇ ದೋಷ, ಆ ಪೂರ್ವ ಮೀಮಾಂಸಾ ದರ್ಶನದಿಂದಲೂ ಕೂಡ ಮೋಕ್ಷಕ್ಕೆ ಸಹಾಯವಾಗತ್ತೆ ಅಂತಾದರೆ ಸ್ವತಂತ್ರವಾಗಿ ಶಾರೀರಕ ಆರಂಭ ಅನುಪಪತ್ತಿ, ಸ್ವತಂತ್ರವಾಗಿ ಹೊಸದಾಗಿ ಶಾರೀರಿಕ ಮೀಮಾಂಸಾ ದರ್ಶನವನ್ನ ಪ್ರಾರಂಭ ಮಾಡಬಾರದಾಗಿತ್ತು. ಆದರೆ ಭಗವಾನ್ ಬಾದರಾಯಣಾಚಾರ್ಯರು ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಪ್ರಾರಂಭ ಮಾಡಿದ್ದಾರೆ. ಇದವರಿಗೆ ದೋಷವಾಗತ್ತೆ. ಆಚಾರ್ಯೋಪಗಮ ಉಪದೇಶ ಅನುಪಪತ್ತಿ ದೋಷ ಅಂತ. ಕರ್ಮ ವಿಷಯವೇ ಮೋಕ್ಷ ಪ್ರಾಪ್ತಿಗೂ ಸಾಧನ ಅಂತ ಹೇಳ್ಬಿಟ್ರೆ ಆಗ ಆಚಾರ್ಯರ ಹತ್ತಿರಕ್ಕೆ ಹೋಗಿ ಆಚಾರ್ಯರಿಂದಲೇ ಆತ್ಮಜ್ಞಾನವನ್ನು ಮಾಡ್ಕೊಳ್ಬೇಕು ಅಂತ ಶ್ರುತಿ ಹೇಳ್ತಾ ಇದೆಯಲ್ಲ, ಇದು ಅವರ ಮತಕ್ಕೆ ದೋಷವಾಗುತ್ತೆ. ಇನ್ನೊಂದು, ನಿಜವಾಗಿ ಅವಿದ್ಯಾ ಉಂಟು. ನಿಜವಾಗಿರುವಂತಹ ವಿದ್ಯೆಯಿಂದ ಕಳ್ಕೊಳ್ಬೇಕು ಅಂತ ಹೇಳಿದ್ರೆ ಇರುವಂತಹ ಅವಿದ್ಯೆ ಹೋಗುವುದಿಲ್ಲ. ಆದ್ದರಿಂದ ಯಾರು ನಿಜವಾಗಿ ಅವಿದ್ಯೆ ಇದೆ ಅಂತ ಒಪ್ಕೊಳ್ತಾರೋ, ಸತ್ಯವಾಗಿದೆ ಅಂತ, ಅವರ ಮತದಲ್ಲಿ ದೋಷ ಉಂಟಾಗುತ್ತದೆ. ಶ್ರುತಿ ಪ್ರಾಮಾಣ್ಯಮಾಶ್ರಿತ್ಯ ದೋಷ ದೂಷೀಕರಣಂ ನ ಶಕ್ಯಂ. ಅವಿದ್ಯಾ ದೋಷವನ್ನ ಕಂಡುಕೊಳ್ಳುವುದಕ್ಕೆ ಶ್ರುತಿ ಪ್ರಾಮಾಣ್ಯವಷ್ಟನ್ನೇ ಒಪ್ಕೊಳ್ತಾರ ಅವರು. ಶ್ರುತಿ ಹೇಳ್ತಾ ಇದೆ ಅವಿದ್ಯೆಯಿಂದ ಬಂಧ, ವಿದ್ಯೆಯಿಂದ ಮೋಕ್ಷ. ಆದ್ದರಿಂದ ಬ್ರಹ್ಮ ವಿದ್ಯೆ ಸಂಪಾದನೆ ಮಾಡ್ಕೊಳ್ಬೇಕು. ಯಾಕೆ? ಶ್ರುತಿ ಹೇಳುತ್ತಿರುವುದರಿಂದ ಅಂತಾರೆ. ಭಾಷ್ಯಕಾರ ಶಂಕರಾಚಾರ್ಯ ಹೇಳ್ತಾರೆ, ಕೇವಲ ಶ್ರುತಿ ಪ್ರಾಮಾಣ್ಯದಿಂದ ಅದ್ವೈತ ವೇದಾಂತ ಸಿದ್ಧವಾಗುತ್ತಿಲ್ಲ. ಇದು ಅನುಭವದಲ್ಲಿ ಉಂಟು. ನಹಿ ಶ್ರುತಿ ಶತಮಪಿ ಶೀತೋಗ್ನಿ ಅಪ್ರಕಾಶೋವ ಇತಿ ಬ್ರವತು ಪ್ರಾಮಾಣ್ಯಮುಪೈತಿ. 100 ಶ್ರುತಿಗಳು ಬೆಂಕಿ ತಣ್ಣಗಿದೆ ಅಥವಾ ಕತ್ತಲೆಯಾಗಿದೆ ಅಂತ ಹೇಳಿದ್ರೆ ಯಾರೂ ಒಪ್ಪುವಂತಿಲ್ಲ. ಹಾಗೆ ಹೇಳಿದರೆ ಬೇರೆ ಅರ್ಥವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಕೇವಲ ಶ್ರುತಿ ಪ್ರಾಮಾಣ್ಯದ ಬಲದಿಂದ ಅದ್ವೈತ ವೇದಾಂತವನ್ನ ಸಿದ್ಧ ಮಾಡುವುದು ತಪ್ಪು ಅಂತ ತೋರಿಸ್ಬಿಟ್ಟಿದ್ದಾರೆ. ವಿವಾದಗ್ರಸ್ತ ತರ್ಕೋಪನ್ಯಾಸೋಪಿ ಸರ್ವತ್ರ ಸಮಾನೋ ದೋಷ. ಕೇವಲ ವಾದದಿಂದ ತರ್ಕದಿಂದ ಆತ್ಮಜ್ಞಾನವನ್ನ ಹೊಂದಬಹುದು ಅಂತ ಹೇಳ್ತಾರಲ್ಲ, ಇದು ಸರಿಯಲ್ಲ. ಸಿದ್ಧಾಂತೆ ಶ್ರುತಿ ತರ್ಕಯೋ ಅನುಭವಾನುಗುಣತ್ವ ವಿಶೇಷ. ಶಾಂಕರ ಸಿದ್ಧಾಂತದಲ್ಲಿ ಶ್ರುತಿ ಸಿದ್ಧಾಂತ ಉಂಟು. ಆ ಶ್ರುತಿಗೆ ಅನುಕೂಲವಾಗಿರುವಂತಹ ತರ್ಕ ಬೇಕು. ಶ್ರುತಿಯಾಗಲಿ ತರ್ಕವಾಗಲಿ ಎರಡೂ ಕೂಡ ಅನುಭವಾನುಗುಣವಾಗಿರಬೇಕೇ ಹೊರತು ಅನುಭವಕ್ಕೆ ವಿರುದ್ಧವಾಗಿ ಹೇಳಿದ್ರೆ ಒಪ್ಪುವಂತಿಲ್ಲ. ಅವರಾರೂ ಕೂಡ ಅನುಭವವನ್ನು ಹೇಳ್ತಾ ಇರಲಿಲ್ಲ. ಶ್ರುತಿ ಹೇಳ್ತಾ ಇದೆ, ಯುಕ್ತಿಯಿಂದ ಗೊತ್ತಾಗ್ತಾ ಇದೆ ಇದು ತಪ್ಪು. ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ. ಅನುಭವಾವಸಾನತ್ವಾತ್ ಭೂತ ವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನವು ಅನುಭವದಲ್ಲಿ ಕೊನೆಗೊಳ್ಳುವುದರಿಂದ ಸತ್ಯವಾಗಿದೆಯೇ ಹೊರತು ಶ್ರುತಿ ಹೇಳುತ್ತಿರುವುದರಿಂದ ಎಂದು ಪರಿಚ್ಛಿನ್ನ ಅರ್ಥವನ್ನು ಮಾಡ್ತಾರಲ್ಲ, ಅದು ಸರಿಯಲ್ಲ. ಇದನ್ನ ನಿಧಾನವಾಗಿ ಓದ್ಬೇಕು. ಅವನಿಗೆ ಹೆಸರು ಪ್ರಸ್ಥಾನಾಂತರಾಣಿ, ಇದಕ್ಕೆ ಹೆಸರು ಶಾಂಕರ ಪ್ರಸ್ಥಾನಂ. ಇಬ್ಬರು ಅದ್ವೈತಿಗಳೇ, ಆದರೆ ಅವರ ಅದ್ವೈತಿಗಳು ಅಂತ ಹೆಸರಾಕೊಂಡು ದ್ವೈತವನ್ನೇ ಹೇಳ್ತಾ ಇದ್ರು.
ಅದು ತಪ್ಪು. ವೇದಾಂತಾನ ನಿರ್ವಿಶೇಷ ವಸ್ತು ಪರತ್ವಾಂಗೀಕಾರ ವಿಶೇಷೋತ್ತರ. ಅವರು ಆ ಯಾರು ಪ್ರಾಚೀನ ವೇದಾಂತಿಗಳು ಅಥವಾ ಭಿನ್ನ ಭಿನ್ನವಾಗಿರುವ ಪ್ರಸ್ಥಾನಾಂತದವರು ನಿರ್ವಿಶೇಷ ಬ್ರಹ್ಮವನ್ನು ಒಪ್ಪಿಕೊಂಡರೂ ಕೂಡ ಸವಿಶೇಷ ಬ್ರಹ್ಮವನ್ನೂ ಸತ್ಯ ಅಂತ ಹೇಳ್ತಾ ಇದ್ರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತಗಳಿಗೆ ನಿರ್ವಿಶೇಷವಾದ ಪರಬ್ರಹ್ಮದಲ್ಲಿಯೇ ಪರಮ ತಾತ್ಪರ್ಯ ಎನ್ನುವುದನ್ನು ತೋರಿಸಿದ್ದಾರೆ. ಇದು ಕೂಡ ಅವರಿಗೆ ವಿರುದ್ಧವಾಗಿದೆ. ವಿದ್ಯಮಾನ ಬಂಧ ನಿವೃತ್ತಿ ನಾಂಗೀಕ್ರಿಯತೆ. ಬಾ, ನಿಜವಾಗಿಯೂ ಬಂಧನವಾಗಿದೆ. ನಿಜವಾಗಿರುವಂತಹ ಬಂಧನವನ್ನ ಜ್ಞಾನದಿಂದ ಹೊಸದಾಗಿ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಇದು ಶಾಂಕರ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು. ಶಾಂಕರ ಸಿದ್ಧಾಂತದ ಪ್ರಕಾರ ನಿಜವಾಗಿ ಪರಮಾರ್ಥ ದೃಷ್ಟಿಯಿಂದ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ, ಅವಿದ್ಯೆಯೂ ಇಲ್ಲ, ವಿದ್ಯೆಯೂ ಇಲ್ಲ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥ. ವ್ಯಾವಹಾರಿಕ ದೃಷ್ಟಿಯಿಂದ ಬಂಧ ಅವಿದ್ಯಾ ತಗೊಳ್ತೇವೆ. ಪರಮಾರ್ಥ ದೃಷ್ಟಿಯಿಂದ ಕಳೆದುಕೊಳ್ಳಬೇಕಾದ ಅವಿದ್ಯೆಯೂ ಇಲ್ಲ, ಹೊಸದಾಗಿ ಪಡೆದುಕೊಳ್ಳಬೇಕಾದ ವಿದ್ಯೆಯೂ ಇಲ್ಲ. ಈ ವಿವೇಕ ಪ್ರಾಚೀನ ವೇದಾಂತಿಗಳಿಗೆ ತಿಳಿದಿರಲಿಲ್ಲ ಅನ್ನುವಂಥದ್ದು ದೋಷ. ವಿಸ್ತಾರ ಬರೀತಾನೆ. ದೃಷ್ಟಿದ್ವಯ ಅಂಗೀಕಾರೇಣ ಸರ್ವದೋಷ ಪರಿಹಾರ. ಇದು ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅದ್ಭುತವಾದ ಸಂಶೋಧನೆ. ದೃಷ್ಟಿದ್ವಯ ಅಂಗೀಕಾರೇಣ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ, ಎರಡು ದೃಷ್ಟಿಯನ್ನು ಒಪ್ಕೊಳ್ಬೇಕು. ಅದ್ವೈತಿಗಳು ಎಂದುಕೊಂಡು ಯಾವಾಗಲೂ ವ್ಯವಹಾರದಲ್ಲಿ ಅದ್ವೈತವನ್ನ ಬಳಸಬಾರದು. ಅದ್ವೈತ ವೇದಾಂತದ ಪ್ರಕಾರ ಎಲ್ಲವೂ ಬ್ರಹ್ಮವೇ. ಹೌದಾ? ಬ್ರಹ್ಮೈವೇದಂ ವಿಶ್ವಂ. ಇದನ್ನ ವ್ಯವಹಾರ ತಂದ್ಬಿಟ್ಟು ಊಟ ಮಾಡ್ತಾ ಇದ್ದಾನೆ. ಪಾಯಸಕ್ಕೆ ಸಗಣಿ ಹಾಕೊಂಡು ತಿನ್ಬೇಕು. ಯಾಕೆ? ಸಗಣಿಯೂ ಬ್ರಹ್ಮ, ಪಾಯಸವೂ ಬ್ರಹ್ಮ ಅಂದ್ರೆ ಹುಚ್ಚ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಪಾಯಸಕ್ಕೆ ಸಕ್ಕರೆನೇ ಹಾಕ್ಬೇಕು. ಹೆಣ್ಣು ಬೇರೆ, ಗಂಡು ಬೇರೆ, ಮಡಿ ಉಂಟು, ಮೈಗೆ ಉಂಟು. ವ್ಯಾವಹಾರಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲ ಭೇದವೂ ಇಲ್ಲವೇ ಇಲ್ಲ. ಇದನ್ನು ತೋರಿಸಿದ್ದಾರೆ. ಅನಂತರ ಹೀಗೆ ನೋಡಿ, ತದೇವಂ ಅತ್ರ ಪ್ರಸ್ಥಾನೆ ಅವಿದ್ಯಾಕಲ್ಪಿತ ವ್ಯವಹಾರ ದೃಷ್ಟ್ಯೈವ ಪ್ರಪಂಚ ಸದ್ಭಾವ ಜೀವಾನಾಂ ಪ್ರಮಾತೃತ್ವ ಕರ್ತೃತ್ವ ಭೋಕ್ತೃತ್ವ ಲಕ್ಷಣ ಸಂಸಾರ ಉಪಾಸ್ಯ ಉಪಾಸಕಾದಿ ಭೇದ ಶಾಸ್ತ್ರ ಆಚಾರ್ಯ ರಾಮ ವಾಕ್ಯ ಪ್ರಾಮಾಣ್ಯಂ ಜ್ಞಾನ ಸಾಧನಾನುಷ್ಠಾನಂ ಜ್ಞಾನೇನ ಅಜ್ಞಾನ ನಿವೃತ್ತಿ ಬಂಧ ಮೋಕ್ಷೌ ಚ ಇತ್ಯೇವಮಾದಯಃ ಸರ್ವೇ ವ್ಯವಹಾರಾಃ ಅಭ್ಯುಪಗಮ್ಯಂತೆ. ಶ್ರೀರಾಮಚಂದ್ರ ಅವಿದ್ಯಾಕಲ್ಪಿತವಾಗಿರುವ ವ್ಯವಹಾರ ದೃಷ್ಟಿಯನ್ನು ಒಪ್ಪಿಕೊಂಡೇ ಪ್ರಪಂಚವು ಇದೆ. ಜೀವರು ಪ್ರಮಾತೃಗಳಾಗಿದ್ದಾರೆ, ಕರ್ತೃಭೋಕ್ತೃ ಸ್ವರೂಪರಾಗಿದ್ದಾರೆ. ಸಂಸಾರ ಎನ್ನುವಂತಹದ್ದು ಅನಾದಿಯಾಗಿದೆ. ಉಪಾಸಕರೇ ಬೇರೆ, ಉಪಾಸ್ಯ ತತ್ವವೇ ಬೇರೆ. ಶಾಸ್ತ್ರ, ಆಚಾರ್ಯ, ಗುರು ಎನ್ನುವ ಭೇದ ಉಂಟು. ಜ್ಞಾನಗಳಿಗೆ ಜ್ಞಾನ ಪ್ರಾಪ್ತಿಗೆ ಸಾಧನಗಳು ಉಂಟು. ಜ್ಞಾನೇನ ಜ್ಞಾನದಿಂದ ಅಜ್ಞಾನ ನಿವೃತ್ತಿಯಾಗುತ್ತೆ. ಅಜ್ಞಾನದಿಂದ ಬಂಧ, ಜ್ಞಾನದಿಂದ ಇತ್ಯಾದಿ ಎಲ್ಲ ವ್ಯವಹಾರಗಳನ್ನು ಶಂಕರಾಚಾರ್ಯರವರು ಅಧ್ಯಾರೋಪ ದೃಷ್ಟಿಯಿಂದ ಒಪ್ಕೊಂಡಿದ್ದಾರೆ. ಪರಮಾರ್ಥವಾಗಿ ನೋಡಿದರೆ ಯಾವ ಭೇದವೂ ಇಲ್ಲ. ಪರಮಾರ್ಥ ದೃಷ್ಟಿಯಾತು ನೈವಾಸ್ತಿ ಕಿಂಚಿತ್ ನಿರ್ವಿಶೇಷ ಬ್ರಹ್ಮ ವ್ಯತಿರಿಕ್ತಂ. ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ನಿರ್ವಿಶೇಷವಾದ ಪರಬ್ರಹ್ಮ ತತ್ವವೊಂದನ್ನು ಬಿಟ್ಟು ಅದಕ್ಕೆ ಭಿನ್ನವಾಗಿ
ಏನೇನು ಇಲ್ಲ ಅಂತ ಹೇಳ್ತಾರೆ. ಅಧ್ಯಾರೋಪಾಪವಾದ ದೃಷ್ಟಿ ಆ ಪ್ರಸ್ಥಾನ ಅಂತದವರಿಗೆ ಗೊತ್ತಾಗಲಿಲ್ಲ. ಎಷ್ಟು ಚೆನ್ನಾಗಿದೆ. ಅಭ್ಯುಪಗಮಸ್ಯ ಚಸ್ಯ ಶ್ರುತಿ ಯುಕ್ತಿ ಅನುಭವ ಅಂಗತ್ವೇನ ಉಪಪಾದನಾಚ ನ ಕಶ್ಚಿದಸ್ತಿ ವೇದಾಂತಾರ್ಥ ಅಸಾಧಿತ. ನಾವು ಎಲ್ಲ ಭೇದ ವ್ಯವಹಾರಗಳನ್ನು ಕನಸಿನ ವ್ಯವಹಾರದಂತೆ ಎಚ್ಚರವಾಗುವುದಕ್ಕಿಂತ ಮುಂಚೆ ಕನಸು ತೋರುತ್ತಿದ್ದಂತೆ ಒಪ್ಪಿಕೊಂಡಿರುವುದರಿಂದ ಯಾವ ದೋಷವೂ ಇಲ್ಲ. ನ ಕಶ್ಚಿತ್ ದೋಷ ಅಸ್ತಿ ಅಪರಿಹತ. ಶಾಂಕರ ಸಿದ್ಧಾಂತದಲ್ಲಿ ಈ ದೃಷ್ಟಿ ದ್ವಯವನ್ನು ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನು ಒಪ್ಪಿಕೊಂಡಿರುವುದರಿಂದ ಯಾವ ದೋಷವೂ ಇಲ್ಲ. ಆದ್ದರಿಂದ ಈ ಪ್ರಸ್ಥಾನಾಂತರದ ಅದ್ವೈತಿಗಳಿಗೂ ಶಾಂಕರ ಪ್ರಸ್ಥಾನಕ್ಕೂ ಕೂಡ ಸುಮಹದ್ವೈಲಕ್ಷಣ್ಯಂ ತುಂಬಾ ವ್ಯತ್ಯಾಸವಿದೆ. ಅವರೆಲ್ಲರೂ ತಮ್ಮನ್ನ ಅದ್ವೈತಿಗಳು ಅಂತ ಹೇಳ್ಕೊತಾರೆ. ಆದರೆ ಅವ್ರು ಹೇಳುವಂತಹದ್ದು ಅದ್ವೈತ ಸಿದ್ಧಾಂತವಲ್ಲ. ಯಾವಾಗ ಸತ್ಯ ಮೇಲೆ ಮೋಕ್ಷ ಅಂತ ಹೇಳ್ತಾರೋ, ಜೀವನ್ಮುಕ್ತಿಯನ್ನು ಒಪ್ಪುವುದಿಲ್ಲವೋ, ಅದರಿಂದ ಅವರ ಅವಿವೇಕತನ ಅರ್ಥವಾಗ್ತಾ ಇದೆ ಅಂದ್ಬಿಟ್ಟು ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ ತೇಷಾಮುಭಯಥಾದ್ವೈತಂ ತೇನಾಯಂ ನ ವಿರುದ್ಧತೆ ಎಂದಿದ್ದಾರೆ ಗೌಡಪಾದಾಚಾರ್ಯರು. ಹೀಗೆ ಗುರುಗಳು ಅದ್ಭುತವಾದ ಏವಂಚ ಸರ್ವಥಾಪಿ ಬಂಧಂ ಅವಿದ್ಯಾಂಬ ವಿದ್ಯಮಾನತ್ವೇನ ಪ್ರಕಲ್ಪ್ಯ ಶ್ರುತಿ ಪ್ರಮಾಣ ವಿಹಿತ ಸಾಧನ ವಿಶೇಷಾದೇವ ಮುಕ್ತಿ ಮಿಚ್ಚತಾಂ. ಯಾರು ನಿಜವಾಗಿ ಬಂಧ ಉಂಟು, ನಿಜವಾಗಿ ವಿದ್ಯಾ ಉಂಟು, ಶ್ರುತಿ ಪ್ರಮಾಣದಲ್ಲಿ ವಿಹಿತವಾಗಿರುವ ಸಾಧನವನ್ನ ಮಾಡಿ ಅನಂತರ ಮುಕ್ತಿಯನ್ನು ಹೊಂದಬೇಕು ಅಂತ ಇಷ್ಟಪಡ್ತಾರೋ ಇವರ ಮತ ಸರ್ವಥಾ ಸರಿಯಲ್ಲ. ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ, ಅವಿದ್ಯೆಯೂ ಇಲ್ಲ, ವಿದ್ಯೆಯೂ ಇಲ್ಲ, ಗುರುವೂ ಇಲ್ಲ, ಶಿಷ್ಯನು ಎಲ್ಲವೂ ಕೂಡ ಪರಿಪೂರ್ಣವಾದ ಏಕಮೇವ ದ್ವಿತೀಯಂ ಬ್ರಹ್ಮ. ಹಾಗಾದರೆ ಶಂಕರಾಚಾರ್ಯರು ಪುಸ್ತಕ ಬರೆದಿದ್ದಾರಲ್ಲ, ಯಾರಿಗೋಸ್ಕರ? ಮುಮುಕ್ಷ ಜನಗಳಿಗೋಸ್ಕರ. ಉಪದೇಶ ಮಾಡುವವರು ಯಾರು? ಗುರುಗಳು. ಈ ಭೇದ ಒಪ್ಕೋತೀರೋ ಇಲ್ವೋ? ಪರಮಾರ್ಥ ದೃಷ್ಟಿಯಿಂದ ಒಪ್ಪಿಕೊಳ್ತಾ ಇಲ್ಲ. ಪರಮಾರ್ಥ ದೃಷ್ಟಿಯಿಂದ ಏಕಮೇವ ದ್ವಿತೀಯಂ. ಇದು ಆ ಪ್ರಾಚೀನ ಪ್ರಸ್ಥಾನದವರಿಗೆ ಗೊತ್ತಿರಲಿಲ್ಲ. ಇದನ್ನ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅನುವಾದ ಮಾಡಿಕೊಂಡು ಖಂಡನೆ ಮಾಡಿದ್ದಾರೆ. ಇದು ಗುರುಗಳ ಸಂಶೋಧನೆ, ತುಂಬಾ ಚೆನ್ನಾಗಿ. ಸರ್ವತ್ರ ಇವತ್ತು ನೋಡಿ ಕೊನೆ ಮಾತು, ಅಧ್ಯಾರೋಪಾಪವಾದ ನ್ಯಾಯೇನ ನಿತ್ಯ ಸಿದ್ಧ ನಿಷ್ಪ್ರಪಂಚತ್ವ ಪ್ರಪಂಚನಮೇವ ಲಕ್ಷೀಕ್ರಿಯತೆ ಇತಿ ಸರ್ವಂ ಶಿವಂ. ಬಾಬಾ ಶಾಂಕರ ಸಿದ್ಧಾಂತದಲ್ಲಿ, ಶಾಂಕರ ಭಾಷ್ಯ ಗ್ರಂಥಗಳಲ್ಲಿ ಎಲ್ಲ ದ್ವೈತ ವ್ಯವಹಾರಗಳನ್ನು ವ್ಯವಹಾರ ದೃಷ್ಟಿಯಿಂದ ಒಪ್ಪಿಕೊಂಡು ಅಧ್ಯಾರೋಪಾಪವಾದ ದೃಷ್ಟಿಯಿಂದಲೇ ಅದ್ವೈತ ವೇದಾಂತ ಸಿದ್ಧಾಂತವನ್ನ ತೋರಿಸಿಕೊಟ್ಟಿದ್ದಾರೆ. ನಿಜವಾಗಿ ಅದ್ವೈತ ಎನ್ನುವುದು ಒಂದು ಅಧ್ಯಾರೋಪ. ಜ್ಞಾನದಿಂದ ಮೋಕ್ಷ ಉಂಟಾಗುತ್ತದೆ ಎನ್ನುವುದು ಅಧ್ಯಾರೋಪ. ಅವಿದ್ಯೆಯಿಂದ ಬಂಧನವಾಗಿದೆ ಎನ್ನುವುದು ಅಧ್ಯಾರೋಪ. ಬಾಯಿ ಬಿಟ್ಟು ಅಧ್ಯಾರೋಪ. ಅನಂತ ಅಪವಾದವನ್ನ ಮಾಡಿ ಶಾಂತಂ ಶಿವಮದ್ವೈತಂ ಅನ್ನುವಂತಹ ಸಿದ್ಧಾಂತವನ್ನ ಭಗವತ್ಪಾದ ಶಂಕರಾಚಾರ್ಯರವರು ತೋರಿಸಿಕೊಟ್ಟಿದ್ದಾರೆ. ಈ ರಹಸ್ಯ ಹಿಂದೆ ಇದ್ದಂಥ ಪ್ರಸ್ಥಾನದವರಿಗೆ ಅರಿವಾಗಿರಲಿಲ್ಲ ಅನ್ನುವುದನ್ನು ಶಂಕರಾಚಾರ್ಯರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅನುವಾದ ಮಾಡಿಕೊಂಡು ಅವರ ಸಿದ್ಧಾಂತಗಳನ್ನ ಖಂಡನೆ ಮಾಡಿದ್ದಾರೆ ಎನ್ನುವ ಸಂಶೋಧನೆಯನ್ನ, ಅದ್ಭುತ ಸಂಶೋಧನೆಯನ್ನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಿಶದವಾಗಿ ತಿಳಿಸಿಕೊಟ್ಟಿದ್ದಾರೆ.
ಎಷ್ಟು ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಅಂಥ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಕನ್ನಡ ಶಂಕರ, ಅಭಿನವ ಶಂಕರ, ನೂತನ ಶಂಕರ, ಕರ್ನಾಟಕ ರಾಜ್ಯದ 20ನೇ ಶಂಕರಾಚಾರ್ಯರೆಂದೇ ಪ್ರಸಿದ್ಧರಾಗಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪವಿತ್ರ ಪಾದಾರವಿಂದಗಳಿಗೆ ಇಂದಿನ ಈ ಸದ್ಗುರು ಸಂಶೋಧನಾ ಸಪ್ತಾಹ ಮಹೋತ್ಸವದ ಅಂಗವಾಗಿ ಏರ್ಪಾಟಾಗಿರುವ ಕಾರ್ಯಕ್ರಮದಲ್ಲಿ 6ನೇ ದಿವಸದ ಈ ಪ್ರವಚನವನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದ ಕಮಲಗಳಿಗೆ ಸಮರ್ಪಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ, ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ನಾಳೆ ದಿವಸ ಮಂಗಳ ಕಾರ್ಯಕ್ರಮ ಸದ್ಗುರು ಸಂಶೋಧನಾ ಸಪ್ತಾಹ ಮಹೋತ್ಸವದಲ್ಲಿ 7ನೇ ದಿವಸದ ಕಾರ್ಯಕ್ರಮವನ್ನ ನಾಳೆ ದಿವಸ ಮಾಡೋಣ ಅಂತ ತಿಳಿಸುತ್ತಾ ಇಲ್ಲಿಗೆ ಇಂದಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.